ಚಿಕ್ಕ ಕಾರಣದಿಂದಲೂ ಭಿದ್ಯತೆ, ಸೀಳಿ ಹೋಗುತ್ತೆ. ಕೂಡಿಸ್ಲಿಕ್ಕೆ ಬಹಳ ಕಷ್ಟಪಡಬೇಕು, ಒಡಿಲಿಕ್ಕೆ ಅಲ್ಪೇಪಿ ಒಂದು ಚಿಕ್ಕ ಕಾರಣ ಸಾಕು. ದೊಡ್ಡ ಕಾರಣ ಬೇಕಾಗಿಲ್ಲ ಗೆಳೆತನ ನಾಶ ಆಗಲಿಕ್ಕೆ. ಅದೇ ಕೂಡಿಸ್ಲಿಕ್ಕಾಗುವಾಗ ಲೆಕ್ಕಾಚಾರ ಇರುತ್ತೆ. ಅವನು ಎಲ್ಲ ಲೆಕ್ಕ ಹಾಕಿದ್ದಾನೆ. ದುಂದುಬಿಯ ಶರೀರವನ್ನು ಎಸಿಲಿಕ್ಕಾಗುತ್ತಾ, ಆ ಕಡೆಯಿಂದ ಆ ಸಾಲವರ ವೃಕ್ಷದ ಮರಗಳನ್ನೆಲ್ಲ ಸೀಳಲಿಕ್ಕಾಗುತ್ತಾ, ಇವನು ವಾಲಿಯ ಕಡೆಯವನು ಹೌದಾ ಅಲ್ವಾ, ಇದೆಲ್ಲವನ್ನು ಪರೀಕ್ಷೆ ಮಾಡಿ ತಾನೆ ಆಮೇಲೆ ಅವನ ಕಾರ್ಯಪ್ರವೃತ್ತಿಗೆ ಮುಂದಾದದ್ದು. ಹಾಗೆ ಆದರೆ ಕಡಿದು ಹೋಗಲಿಕ್ಕೆ ಹೆಚ್ಚು ಕಾರಣವೇ ಬೇಡ. ಪ್ರೀತಿ ಅಲ್ಪೇಪಿ ಬಿದ್ದಿತ್ತು, ಒಂದು ಸಣ್ಣ ಕಾರಣ ಸಾಕು. ಅದು ಯಾವ ಕಾರಣನೋ ಅದೊಂದು ಕಾರಣ ಅಂತ ಊಹಿಸಲಿಕ್ಕೂ ಸಾಧ್ಯವಾಗದ ಕಾರಣಗಳು ಕೆಲವೊಮ್ಮೆ ಅಲ್ಲಿ ಇರ್ತವೆ, ಒಡಿಲಿಕ್ಕೆ ಭಾವನೆಗಳು. ಹಾಗಾಗಿ ಏನಾಗಿದೆ, ಯಾಕೆ ಹೀಗಾಯಿತು? ಅಥೋ ನಿಮಿತ್ತಂ ತ್ರಸ್ತೋಹಂ ರಾಮೇಣ ತು ಮಹಾತ್ಮನ ಯನ್ಮಮೋಪಕೃತಂ ಶಕ್ಯಂ ಪ್ರತಿಕರ್ತುಂ ನ ತನ್ಮಯ. ಈ ಕಾರಣಕ್ಕಾಗಿ ನಾನು ರಾಮ ಲಕ್ಷ್ಮಣರ ಸಂಬಂಧ ಹಾಳಾಗುತ್ತೆ ಅನ್ನೋದಕ್ಕೋಸ್ಕರ ಭಯಪಡ್ತಾ ಇದ್ದೇನೆ ಹೊರತು ಯಾಕೆಂದರೆ ನನಗೆ ಯಾವತ್ತೂ ಅವರ ಮೇಲೆ ಕೋಪ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವರು ನನಗೇನು ನನಗೆ ಉಪಕಾರ ಮಾಡಿದ್ದಾರೆ ಅದನ್ನು ನಾನು ತೀರಿಸಲಿಕ್ಕೆ ಇಡೀ ಜನ್ಮದಲ್ಲಿ ಯಾವತ್ತಿಗೂ ಸಾಧ್ಯ ಇಲ್ಲ. ಮಮೋಪಕೃತಂ ಶಕ್ಯಂ ಪ್ರತಿಕರ್ತು ನ ತನ್ಮಯ. ಅವರಿಗೆ ಪ್ರತಿಯಾಗಿ ನಾನು ಪ್ರತ್ಯುಪಕಾರ ಮಾಡಿ ನನ್ನ ಋಣವನ್ನಂತೂ ತೀರಿಸ್ಕೊಂಡ್ಬಿಟ್ಟಿದ್ದೇನೆ ಅಂತ ಹೇಳಲಿಕ್ಕೆ